ತಾಲೂಕಿನ ಮಾರಡಗಿ ಗ್ರಾಮ ಪಂಚಾಯತ್ಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಶ್ರೀಮತಿ ಜ್ಯೋತಿ ಗೌಡರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಉಪಾಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಅವರು ಇನ್ನೂ ಹೆಚ್ಚಿನ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಉತ್ತಮವಾಗಿ ಮಾಡುವ ಒಂದು ಅಭಿವೃದ್ಧಿಪರ ಚಿಂತನೆಯನ್ನು ಹೊಂದಿದ್ದಾರೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಒಂದು ವೃತ್ತಿಪರವಾಗಿ ಸಾಕಷ್ಟು ಈಗ ಅನುದಾನ ಕೂಡ ಈಗ ಅವರು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಎಲ್ಲ ಅವರು ಬಳಕೆ ಮಾಡಿ ಈಗ ಅವರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿ ಶಾಸಕರ ಅನುದಾನದಲ್ಲಿ ಕೂಡ ಗ್ರಾಮದ ಅಭಿವೃದ್ಧಿಯನ್ನು ಕೈಗೊಳ್ಳುತ್ತಾರೆ ಅಂತ ನಮಗೆ ಭರವಸೆ ಇದೆ. ಆ ನಿಟ್ಟಿನಲ್ಲಿ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಅವರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನು ಈಗ ಪಡೆಯೋಣ. 5 ವರ್ಷದೊಳಗೆ 2.5 ವರ್ಷ ಅಧಿಕಾರ ಅಂತೂ ಮುಗಿದು ಹೋದ್ರಿ ನಮ್ದು ಗ್ರಾಮ ಪಂಚಾಯತ್ ಮಾರಡಿಗೆ ಒಳಗೆ. ಹಿಂಗಾದ್ರೂ ನಮ್ಮದು BJP ಅಧ್ಯಕ್ಷ ಉಪಾಧ್ಯಕ್ಷ ಇದ್ರು. ಈಗ ಹೊಳ್ಳಿ ಮತ್ತು ನೂತನವಾಗಿ BJP ಅಭ್ಯರ್ಥಿಗಳನ್ನು ನಾವು ಅಧ್ಯಕ್ಷ ಉಪಾಧ್ಯಕ್ಷವಾಗಿ ಆಯ್ಕೆ ಆಗಿದ್ವಿ. 2.5 ವರ್ಷ ಒಳಗೆ ಅಂತ ಏನು ಹೇಳ್ಕೊಡುವಂಥ ಕೆಲಸ ಆಗಿಲ್ಲ ರೀ. ಇದ್ದಿದ್ದೇ ಹೇಳ್ಬೇಕಂದ್ರೆ, ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಮ್ಮ ಪಂಚಾಯತಿಗಳಿಗೆ ಏನು ಅನುದಾನಗಳು ಭಾಳ ಬಿಡುಗಡೆ ಅಂತೂ ಆಗಿಲ್ಲ. ಇದ್ದಿದ್ರೊಳಗೆ ನಮ್ಮ ಪಂಚಾಯತಿ ಅಮೌಂಟ್ ಏನಿತ್ತಲ್ಲ ಅದರೊಳಗೆ ನಾವು ಏನು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ 2.5 ವರ್ಷ. ಆದರೆ ಮುಂಬರುವ 2.5 ವರ್ಷ ಇನ್ನೂ ನಮ್ಗೆ ಅವಧಿ ಐತಿಲ್ಲ. ನಾವು ಮೇಲೆ ಹೋಗಿ ನಮ್ಮ ಕಡೆಯಿಂದ ಏನು ಸಾಧ್ಯತೆ ಇಲ್ಲ ತೊಗೊಂಬಂದ್ರೆ ನಾವು ಬಡಬಗ್ಗರಿಗೆ ಈ ಅವಧಿ ಒಳಗೆ ಒಂದು ಪ್ಲಾಟ್ ಬಂದಿಲ್ಲ. ಯಾಕಂದ್ರೆ ಎಲ್ಲ ಜನ ಈಗ ಬರೀ ಪ್ಲಾಟನ್ನು ಆತಾರೆ. ಎಲ್ಲ ಪರಿಸ್ಥಿತಿ ಭಾಳ ವಜಾಗ್ಯದ. ಹಿಂಗಾಗಿ ನಾವು ಏನೈತಿ ಈ 2.5 ವರ್ಷ ಅವಧಿ ಏನೈತಿ ಈ ಅವಧಿ ಮುಗಿರೊಳಗೆ ಅಂದ್ರೆ ನಮ್ಮ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ನಾವು 17 ಮಂದಿ ಸದಸ್ಯರಿದ್ದೀವಿ. ಸರ್ವ ಸದಸ್ಯರು ಎಲ್ಲರೂ ಒಗ್ಗೂಡಿಕೊಂಡು ನಾವು ನಮ್ಮ 5 ಗ್ರಾಮಗಳನ್ನು ಅಭಿವೃದ್ಧಿಯನ್ನು ಮಾಡೋಕ್ಕೆ ನಮ್ಮ ಕೈಲಿ ಎಷ್ಟು ಆಕೈತಿಲ್ಲ ಅಷ್ಟು ಸಾಹಸ ಮಾಡಿ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತ ಇವತ್ತು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.